ಹಾಗಾದರೆ ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಅಂದರೆ ಪಾಂಡಿಚೇರಿ ನೋಡ್ತಾ ಹೋಗೋಣ. ಏನಾಗಿತ್ತು 21 ಚುನಾವಣೆಯಲ್ಲಿ? ನೋಡಿ, ಬಹಳ ಸಣ್ಣದಿದೆ ಪುದುಚೇರಿ. 30 ಸ್ಥಾನಗಳನ್ನು ಹೊಂದಿದೆ. 16 ಬೇಕು ಮ್ಯಾಜಿಕ್ ನಂಬರ್. ರಂಗಸ್ವಾಮಿ ಬಹಳ ಕಸರತ್ತು ಮಾಡ್ತಾ ಇದ್ದಾರೆ. 2021ರಲ್ಲಿ ಖಾತೆ ತೆರೆದಿತ್ತು ಬಿಜೆಪಿ. ಈ ಬಾರಿ ಹಾಗಾದ್ರೆ ರೆಡ್ ಸೀಟ್ ಬರಬಹುದು. ಕಾಂಗ್ರೆಸ್ ಖಾತೆಯನ್ನ ತೆರೆಯುತ್ತಾ ಅಥವಾ ಇಲ್ವಾ? ಭಾರಿ ಕುತೂಹಲ ಮೂಡಿಸ್ತಾ ಇದೆ ಪುದುಚೇರಿ ರಿಸಲ್ಟ್. ನೋಡಿ, ಇಲ್ಲಿ 10-6 ಈ ಥರ ಗೆದ್ದಿದ್ರು. ಅಲ್ಲಿ ರಂಗಸ್ವಾಮಿ ಇದಾರಲ್ವಾ, ಅವ್ರದ್ದು ಆಲ್ ಇಂಡಿಯಾ NIR ಅಂತ ಆ ಒಂದು ಪಕ್ಷ, ಲೋಕಲ್ ಪಾರ್ಟಿ ಅವ್ರದ್ದು. ಅವರು BJPಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಲ್ ಇಂಡಿಯಾ NR ಕಾಂಗ್ರೆಸ್ ಅಂತ ಕರೀತಾರೆ. ಆ ಪಾರ್ಟಿ ನಾಯಕ ರಂಗಸ್ವಾಮಿ ಅವರು, ಅವ್ರದ್ದು ವೈಯಕ್ತಿಕ ವರ್ಚಸ್ಸು ಕೂಡ ಇದೆ. ಭಾರಿ ಕುತೂಹಲ ಇದೆ ಪುದುಚೇರಿ. ಯಾಕಂದರೆ ರಂಗಸ್ವಾಮಿಯವರು ಮತ್ತೆ ಅದನ್ನು ವಾಪಸ್ ಪಡೆದುಕೊಳ್ತಾರಾ ಅನ್ನುವಂತಹ ಇಂಟ್ರೆಸ್ಟ್ ಇದೆ. ಹಾಗಾದರೆ 2021ರಲ್ಲಿ ರಿಸಲ್ಟ್ ಏನಾಗಿತ್ತು, ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬಂದಿದ್ವು, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ನೋಡಿ, AINRC ಆಗಲೇ ಹೇಳ್ತಾ ಇದೆ, ಆಲ್ ಇಂಡಿಯಾ NR ಕಾಂಗ್ರೆಸ್, ರಂಗಸ್ವಾಮಿ ಅವ್ರ ಪಕ್ಷ ಇದು 10 ಸ್ಥಾನ ಗೆದ್ದಿತ್ತು. BJP 6 ಗೆದ್ದಿತ್ತು. ಇಲ್ಲೇ ಬಂದುಬಿಡ್ತು ಅವ್ರಿಗೆ. 16 ಮ್ಯಾಜಿಕ್ ನಂಬರ್ ಬೇಕು, 30 ಟೋಟಲ್ಲು, 16 ಇಲ್ಲೇ ಬಂದುಬಿಡುತ್ತೆ. ಹಾಗಾಗಿ ಭಾಳ ಈಸಿಯಾಗಿ ಸರ್ಕಾರ ರಚನೆ ಮಾಡಿದ್ರು ಇವರು. DMK ಇದೆ ಇಲ್ಲಿ, ಸ್ಟಾಲಿನ್ ಅವ್ರದ್ದಿದೆ ಪಕ್ಷ ಇಲ್ಲಿ. DMK ಬರೋಬ್ಬರಿ 6 ಗೆದ್ದಿದ್ರು ಅವರು. ಅದಾದಮೇಲೆ ಕಾಂಗ್ರೆಸ್ 2 ಸ್ಥಾನಕ್ಕೆ ಮಾತ್ರ ಇಲ್ಲಿ ತೃಪ್ತಿ ಪಟ್ಕೊಂಡಿತ್ತು. 2021 ರಿಸಲ್ಟ್ ಹೇಳ್ತಾ ಇರೋದು. DMK ಕೂಡ ಈ ಬಾರಿ ಕಂಟೆಸ್ಟ್ ಮಾಡಿದೆ. ಅಲ್ಲಿ ಮತದಾನ ಪ್ರಮಾಣ ನೋಡ್ತಾ ಇದ್ದೀವಿ. 2021ರಲ್ಲಿ 83%, 4-2 ಹಾಗೆ 2026ರಲ್ಲಿ ಭಾಳ ಹೈಯೆಸ್ಟ್ ವೋಟಿಂಗ್ ಅಂತ ಹೇಳ್ಬೋದು. ಇದು 85.38% ಪುದುಚೇರಿಯಲ್ಲಿ ವೋಟಿಂಗ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ. ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ, ಇದನ್ನ ರಾಜ್ಯ ಮಾಡ್ತೀವಿ ಅಂತ ಎಲ್ಲರೂ ಭರವಸೆ ಕೊಡ್ತಾನೆ ಇದ್ದಾರೆ. ಜೊತೆಗೆ ವಿಜಯ್ ಅವ್ರ ಪಕ್ಷ TVK ಇಲ್ಲಿ ಸ್ಪರ್ಧೆ ಮಾಡಿದೆ. ಅದು TVK ಇದೆ ಅಲ್ವಾ, ಭಾಳ ಭರವಸೆನೂ ಕೊಟ್ಟಿದ್ದಾರೆ. ಹಾಗಾಗಿನೇ ಈಗ ನಿಮಗೆ ಸಪ್ರೇಟಾಗಿ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಕೇಂದ್ರದ ನಾಯಕರು ಕೂಡ ಭರವಸೆನ ಕೊಡ್ತಾ ಬರ್ತಾ ಇದ್ದಾರೆ. ಅಲ್ಲಿನ ಜನ ಯಾರಿಗೆ ಹಾಗಾದರೆ ಆಶೀರ್ವಾದವನ್ನು ಮಾಡ್ತಾರೆ. ಕಳೆದ ಬಾರಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ನೋಡಿ 4ನೇ ಬಾರಿ ಗೆದ್ದು ಬೀಗತ್ತ. ಹಾಗಾದರೆ 4ನೇ ಬಾರಿ ಮುಖ್ಯಮಂತ್ರಿ ಆಗಬಹುದಾ? ಈಗಾದರೆ ರಂಗಸ್ವಾಮಿ ಅವರು ಭಾಳ ಹಿರಿಯ ನಾಯಕರವರು, ಸ್ಟ್ರಾಂಗ್ ಲೀಡರ್ ಅಂತ ಗುರುತಿಸ್ಕೊಂಡಿದ್ದಾರೆ. BJP 2021ರಲ್ಲಿ ಮೊದಲ ಬಾರಿಗೆ 6 ಸ್ಥಾನವನ್ನು ಗೆದ್ದುಕೊಂಡಿತ್ತು. 2021ರಲ್ಲಿ ಖಾತೆಯನ್ನು ತೆರೆದಿತ್ತು. ಬಟ್ ಈ ಬಾರಿ ಸೀಟ್ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ರಂಗಸ್ವಾಮಿಯವರು 4ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾರಾ? ಪುದುಚೇರಿ ಅಂತಂದರೆ ನೋಡಿ, ಭ್ರಷ್ಟಾಚಾರದ ಪ್ರಕರಣಗಳು ಹೆಚ್ಚಾಗಿದೆ. ಇದು ಮೈನಸ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ANRC ಮತ್ತು BJPಗೆ. ಆರೋಪಗಳನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ವು. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವಂಥ ಆರೋಪ ಕೂಡ ಗಂಭೀರವಾಗಿ ಕೇಳಿಬರ್ತಾ ಇದೆ. ಮತ್ತು ಅಪರಾಧ ಪ್ರಕರಣಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಆರೋಪ ಕೂಡ ಇದೆ. ಅಭಿವೃದ್ಧಿಗಾಗಿ ಕೇಂದ್ರದ ಮೇಲೆ ಅವಲಂಬನೆ ಮಾಡಿದ್ದಾರೆ. ಯಾಕೆಂದರೆ ಕೇಂದ್ರನ ಅವಲಂಬನೆ ಮಾಡಿಕೊಳ್ಳೇಬೇಕೀಗ ಕೇಂದ್ರಾಡಳಿತ ಪ್ರದೇಶ. ಪುದುಚೇರಿ ರಾಜ್ಯ ಸ್ಥಾನಮಾನ ಸಿಗದೇ ಇರೋದು ಕೂಡ ಅಲ್ಲಿನ ಜನರಿಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಚುನಾಯಿತ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಅಧಿಕಾರದ ಕೊರತೆ ಇದೆ. ನೋಡಿ, ಇದೆಲ್ಲವೂ ಕೂಡ ANRC ಮತ್ತು BJPಗೆ ಮೈನಸ್ಸು ಮತ್ತು ಪ್ಲಸ್ ನೋಡ್ತಾ ಇದ್ದೀವಿ. ಮೈತ್ರಿಯಿಂದ ಲಾಭ ಆಗ್ಬೋದು. ರಂಗಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯ, ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಜೊತೆಗೆ BJP ಸಪೋರ್ಟ್ ಇವ್ರಿಗೆ ಬೇಕೇ ಬೇಕು. ಲಾಸ್ಟ್ ಟೈಮ್ ಕೂಡ BJP 6 ಗೆದ್ದಿತ್ತು, ಇವರು 10 ಗೆದ್ದಿದ್ದರು. ಇವರು ಉತ್ತಮ ನಾಯಕರು ಅಂತ ಅಲ್ಲಿ ಗುರುತಿಸ್ಕೊಂಡಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ. ಮತ್ತು ಕಳಂಕರಹಿತ ವ್ಯಕ್ತಿತ್ವ, ಬಹಳ ಸರಳ ಸಜ್ಜನಿಕೆ. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ, ಭಾಳ ಸಿಂಪಲ್, ಪಂಚೆ ಉಟ್ಕೊಂಡು ಕಾಣಿಸ್ತಾರೆ ಅವರು. NDA ಭಾಗವಾಗಿರುವ ಹಿನ್ನೆಲೆ ಮೋದಿ ವರ್ಚಸ್ ಕೂಡ ಇಲ್ಲಿ ಪುದುಚೇರಿಯಲ್ಲಿ ವರ್ಕೌಟ್ ಆಗ್ಬೋದು. ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಭರವಸೆಗಳು ರಾಜ್ಯದ ಸ್ಥಾನಮಾನ ಕೊಡಬಹುದು ಅಂತ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನೋಡಿ, ಇವೆಲ್ಲವೂ ಪ್ಲಸ್ ಆಗುವಂಥ ಸಾಧ್ಯತೆಗಳು ಇದೆ.